SMR ಕಾರ್ ಕಾಂಟ್ರವರ್ಸಿಯಲ್ಲಿ ಟ್ಯಾಕ್ಸ್ ಸೀಕ್ರೆಟ್ ಏನ್ ಗೊತ್ತಾ? ಸಮೀರ್ MD ಅವರು ಹೇಳಿದ್ದು SMR ಕಾರ್ ಅವ್ರ ಪರ್ಸನಲ್ ನೇಮ್ ಅಲ್ಲಿ ಇಲ್ಲ, ಕಂಪನಿ ಹೆಸರಲ್ಲಿ ಇದೆ ಅಂತ. ಅದು ಆಕ್ಚುಲಿ ಟ್ರೂ, ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಪಾಯಿಂಟ್ ಇದೆ. ಎಕ್ಸಾಂಪಲ್, ಕಂಪನಿ 1 ಕೋಟಿಗೆ ಕಾರ್ ಬೈ ಮಾಡುತ್ತೆ, ಬಿಸ್ನೆಸ್ ಯೂಸ್ಗೆ ಎಲಿಜಿಬಲ್ ಇದ್ರೆ ಕಂಪನಿ ಕಾರ್ ಮೇಲೆ ಡಿಪ್ರಿಸಿಯೇಷನ್ ಕ್ಲೈಮ್ ಮಾಡಬಹುದು. 15% ಅಂದ್ರೆ ಫಸ್ಟ್ ಇಯರ್ ಎಲಿಜಿಬಲ್ ಡಿಪ್ರಿಸಿಯೇಷನ್ ರಫ್ಲಿ 15 ಲ್ಯಾಕ್. ಈಗ ಕಂಪನಿ ಟ್ಯಾಕ್ಸ್ ನ 25% ಅಂತ ಅಸ್ಯೂಮ್ ಮಾಡಿದ್ರೆ 15 ಲ್ಯಾಕ್ ಮೇಲೆ ಆಲ್ಮೋಸ್ಟ್ ಟ್ಯಾಕ್ಸ್ ಸೇವಿಂಗ್ 3.7 ಲ್ಯಾಕ್ ಆಗುತ್ತೆ. ಕಾರ್ನ ಜೆನ್ಯೂನ್ಲಿ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ ಪೆಟ್ರೋಲ್ ಎಕ್ಸ್ಪೆನ್ಸಸ್, ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಡಿಡಕ್ಟಬಲ್ ಆಗ್ಬೋದು. ಈಗ ಡಿಫ್ರೆನ್ಸ್ ನೋಡಿ, ನಾರ್ಮಲ್ ಎಂಪ್ಲಾಯ್ ಕಾರ್ ಬೈ ಮಾಡೋದಕ್ಕೆ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ ಸ್ಯಾಲರಿನ ಯೂಸ್ ಮಾಡ್ತಾನೆ. ಬಟ್ ಬಿಸ್ನೆಸ್ ಓನರ್ಸ್ ಬಿಸ್ನೆಸ್ ಲೆಜಿಟಿಮೇಟ್ ಆದ್ರೆ ಕಂಪನಿ ಸ್ಟ್ರಕ್ಚರ್ ಥ್ರೂ ಪ್ರೀ ಟ್ಯಾಕ್ಸ್ ಬಿಸ್ನೆಸ್ ಇನ್ಕಮ್ ನ ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡಬಹುದು. ಬಿಸ್ನೆಸ್ ಯೂಸ್ಗೆ ಕಾರ್ನ ಯೂಸ್ ಮಾಡಬೇಕು ಅಂದ್ರೆ ಪ್ರಾಪರ್ ಅಕೌಂಟಿಂಗ್ ಡಾಕ್ಯುಮೆಂಟ್ಸ್ ಇರಬೇಕು. ಇಲ್ಲಿ SMR ಸಮೀರ್ ಅವರ ಕಾನ್ವರ್ಸೇಷನ್ ಬೇರೆ, ಇಂಡಿಯನ್ ಟ್ಯಾಕ್ಸ್ ಮ್ಯಾಥಮೆಟಿಕ್ಸ್ ಬೇರೆ. ನೆನ್ಪಿಟ್ಕೊಳ್ಳಿ, ಬಿಗ್ ವೆಲ್ತಿ ಪೀಪಲ್ ಆಲ್ವೇಸ್ ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಅವ್ರ ಕಂಪನಿ ಹೆಸರಲ್ಲಿ ಕಾರ್ನ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ನಾನು ಯಾರ ಸೈಡು ಸ್ಟ್ಯಾಂಡ್ ತಗೊಂತ ಇಲ್ಲ, ಜಸ್ಟ್ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ನ ಹೇಗೆ ಸ್ಮಾರ್ಟ್ ಪೀಪಲ್ ಯೂಸ್ ಮಾಡ್ತಾರೆ ಅನ್ನೋದು ಎಕ್ಸ್ಪ್ಲೈನ್ ಮಾಡಿದ್ದೀನಿ.